ಖಂಡಿತ ಒಪ್ಪಕ್ಕಾಗಲ್ಲ. ಖಂಡಿತ ಸರ್. ಹೇಗೆ? ಇನ್ನೊಂದು 4-8 ವರ್ಷ ಹೋಗ್ಲಿ, ಅವರು ಸಹಿತ ಇದೇ ಸಮಸ್ಯೆ ಬರುತ್ತೆ. ನಮ್ಗೆ ಅವಕಾಶನೇ ಕೊಡ್ತಾ ಇಲ್ಲ ಅವರು. ನಾನು ನಿಮ್ಗೆ ಸೂಕ್ಷ್ಮ ಹೇಳೋದಾದ್ರೆ, 1 ಎಕರೆಯಲ್ಲಿ 15 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ನಾನು ಅದನ್ನ ಚಾಲೆಂಜ್ ಆಗಿ ಕೊಟ್ಟು ನಾನು ತೋರಿಸ್ತೀನಿ ಅದನ್ನ ಹೇಗ್ ಬರುತ್ತೆ ಏನು ಬರುತ್ತೆ ಅಂತ. 15 ಲಕ್ಷ ರೂಪಾಯಿ ಆದಾಯ ಆದ್ರೆ ನನ್ನ ತಿಂಗಳ ಸಂಬಳ ಎಷ್ಟಾಯ್ತು? 1.25 ಲಕ್ಷ, 1.5 ಲಕ್ಷ ಆಯ್ತು 1 ಎಕರೆಯಲ್ಲಿ. 1 ಎಕರೆ ಜಮೀನೊಳಗೆ ಕೇವಲ ಒಂದು ವರ್ಷ ಆದಾಯ ಮಾಡಿದ್ರೆ 1.25 ಲಕ್ಷದ ಮೇಲೆ ಸಂಬಳ ಬಿದ್ದಂಗ ಆಯ್ತು ನಮ್ಗೆ. ನಾವು ಬಾಡಿಗೆ ಕೊಡ್ತೀವ ಮನೆಗೆ? ಇಲ್ಲ. ನೀರಿಗೆ ದುಡ್ಡು ಕೊಡ್ತೀವ? ಇಲ್ಲ. ಹಾಲಿಗೆ ದುಡ್ಡು ಕೊಡ್ತೀವ? ಇಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ ರೊಕ್ಕಿಗೂ ದುಡ್ಡು ಕೊಡೋದು ಬೇಡ. ನೀವು ತರಕಾರಿ ದುಡ್ಡು ಕೊಡ್ತೀವ? ಹೈನುಗಾರಿಕೆ ಮಾಡಿದ್ದೀರಾ? ಖಂಡಿತ ನನ್ನ ಹತ್ರ ಇದೆ. ಎಷ್ಟು ತಳಿ ಇದೆ? ನನ್ನ ಹತ್ರ 3 ಆಕಳಿದೆ. ಹಾಲಿಗೆ ನೀವು ಮತ್ತೆಲ್ಲೂ ಹೋಗಲ್ಲ? ಏನೇನ್ ನೀವು? ಹಾಲಿಗೆ ಹೋಗೋದಿಲ್ಲ, ಹಾಲನ್ನು ಮಾರೋದು ಇಲ್ಲ. ನೀವೇ ಉಪಯೋಗಿಸೋದು? ಖಂಡಿತ. ಈಗ ನಿಮ್ ಮನೆಯೊಳಗೆ ನೀವು ಸ್ವಂತ ಬಳಕೆ ಮಾಡುವಂತ ಆಹಾರದೊಳಗೆ ಏನೇನ್ ನೀವು ಬೆಳೀತಾ ಇದ್ದೀರಿ? ಹಾಲು ನಿಮ್ದಾಯ್ತು? ಹಾಲು ನಮ್ದು. ತರಕಾರಿಗಳು ಒಂದು 50% ತರಕಾರಿ ನಾವು ಬೆಳ್ಕೊತೀವಿ. 50% ತರಕಾರಿ ನೀವು ಬೆಳ್ಕೊಂತ ಇದ್ದೀರಿ. ಅದಂತ ಸ್ವಲ್ಪ ಈಗ ಈಗಿನ ಕಾನೂನುಗಳ ತೊಡಕಿನಿಂದ ನಮಗೆ ಬೆಳೆ ಬೆಳ್ಕೊಳಕ್ ಆಗ್ತಾ ಇಲ್ಲ. ಬಿಟ್ರೆ ಏನ್ ಕಾನೂನು ತೊಡಕು? ಕಾಡು ಪ್ರಾಣಿಗಳ ಹಾವಳಿಯನ್ನ ಕಂಟ್ರೋಲ್ ನಿಯಂತ್ರಣ ನಮಗೆ ಅವಕಾಶನೇ ಕೊಡ್ತಾ ಇಲ್ಲ ಅವರು. ಏನ್ ಸಮಸ್ಯೆ ಇದೆ ಕಾಡು ಪ್ರಾಣಿ ಬಗ್ಗೆ ನಿಮಗೆ? ಒಂದು ಮಂಗ, ಇನ್ನೊಂದು ಹಂದಿ. ಮುಂಚೆ ಮಂಗಕ್ಕೆ ಹೊಡಿತಿದ್ರು, ಹೊಡಿಬಹುದಾಗಿತ್ತು. ಈಗ ಹೊಡಿಯಂಗಿಲ್ಲ. ಈಗ ಹಂದಿಗೆ ಹೊಡಿತಿದ್ರು, ಹೌದು. ಈಗ ಹೊಡಿಯಂಗಿಲ್ಲ. ಈ ಕಾನೂನು ತೊಡಕಿನಿಂದ ರೈತರಿಗೆ ತುಂಬಾ, ಕಾಡು ಪ್ರದೇಶದ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕಾಡು ಪ್ರದೇಶ ಅಂತಲ್ಲ, ನಗರ ಪ್ರದೇಶಗಳು ಅಂದ್ರೆ ಸ್ವಲ್ಪ ಬಯಲ್ಸೀಮೆಯವರಿಗೂ ಈಗ ಸಮಸ್ಯೆಗಳು. ಇನ್ನೊಂದು 4-8 ವರ್ಷ ಹೋಗ್ಲಿ, ಅವರು ಸಹಿತ ಇದೇ ಸಮಸ್ಯೆ ಬರುತ್ತೆ. ಹಂದಿದ್ ಬರದೇ ಇರ್ಬೋದು, ಮಂಗ ಖಂಡಿತ ಬರ್ತಾ ಇದೆ. ನಮ್ಮ ಭಾಗದಲ್ಲಿ ನಾವು ನೋಡ್ತಿದೀವಿ. ಮಂಗ ತುಂಬಾ ಬೆಳೆ ಹಾಳು ಮಾಡುತ್ತೆ. ವಿಶೇಷವಾಗಿ ಬಾಳೆ ಬೆಳೆಯವರಿಗಂತೂ ತುಂಬಾ ದುಷ್ಕರವಾಗಿದೆ. ಬಾಳೆ ಅಂತಲ್ಲ, ಎಲ್ಲ ಬೆಳೆಗಳಿಗೂ ಅಲ್ಲ. ಎಲ್ಲ ಉದಾಹರಣೆಗೆ ಈ ಕಾಳುಮೆಣಸು, ಇದನ್ನ ಮಂಗ ತಿನ್ನಲ್ಲ. ಆದ್ರೆ ಓಡಾಡುವಾಗ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಕೆಳಗ್ ಬರುತ್ತೆ ಬಳ್ಳಿ. ಒಂದು ಸರಿ 30 ಅಡಿ ಹೊತ್ತು ಬಳ್ಳಿ ಕೆಳಗ್ ಬಂತು ಅಂದ್ರೆ ನಮ್ಮ ಇಲ್ಲ ಹೊತ್ತಲ್ಲ, ಬರಲ್ಲ. 10 ವರ್ಷ ಶ್ರಮ ವ್ಯರ್ಥ. ತುಂಬಾ ನೋವಾಗತ್ತೆ. ಈ ಕೃಷಿ ನೀವು ಬೆಳೀತಾ ಇದ್ರಲ್ಲ, ಸಾವಯವ ಪದ್ಧತಿನೋ ಅಥವಾ ರಾಸಾಯನಿಕ ಪದ್ಧತಿ? ಸಾವಯವ, ಸಂಪೂರ್ಣ ಸಾವಯವ. ಅಷ್ಟು 8 ಎಕರೆ ಜಮೀನಿಗೂ ಸಾವಯವನೇ ಸಾಧ್ಯ ಇದೆಯಾ? ಖಂಡಿತ. ಹೇಗೆ? ಅದರಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ನಾವು ಮಾಡುವುದನ್ನು ಕಲ್ತುಕೊಳ್ಬೇಕು. ಏನು ವ್ಯವಸ್ಥೆ ಮಾಡ್ಬೇಕಾಗತ್ತೆ? ಒಂದು ಔಷಧಿಗಳು ಮತ್ತೆ ಗೊಬ್ಬರಗಳು, ಅದನ್ನ ನಾವು ಮಾಡುವುದನ್ನು ಕಲ್ತ್ಕೊಂಡು ಬಿಟ್ರೆ ನಮಗದು ಸಮಸ್ಯೆ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ನಾವು ರಾಸಾಯನಿಕ ಪದ್ಧತಿ ತರಾನೇ ಸಾವಯವದಲ್ಲಿ ಮಾಡ್ಕೋಬಹುದು? ಖಂಡಿತ. ಒಪ್ಪಕ್ಕಾಗಲ್ಲ? ಖಂಡಿತ ಸರ್. ಹೇಗೆ? ಒಂದು ಈಗ ಉದಾಹರಣೆ ನಾನು ಗೊಬ್ಬರ ಹೇಳ್ತೀನಿ. ನಾವು ಪೂರ್ವದ ಒಂದು ಪದ್ಧತಿಯಲ್ಲಿ ನಾವು ಮಾಡಿದ್ರೆ, ಹಿಂದೆ ನಮ್ಮ ತಂದೆ ಅವರು ಮಾಡುವ ಪದ್ಧತಿಯಲ್ಲಿ ನಾವು ಮಾಡಿದ್ರೆ, ನಮಗೆ 1 ಎಕರೆಗೆ ಇವತ್ತಿನ ಸಂದರ್ಭದಲ್ಲಿ ಕನಿಷ್ಠ 60,000 ರೂಪಾಯಿ ಗೊಬ್ಬರ ಬೇಕು. ಹೌದು. ಅದನ್ನೇ ನಾವು ತೋಟದಲ್ಲೇ ಮಾಡ್ಕೊಂಡ್ರೆ 25,000 ರೂಪಾಯಿ ಮುಗಿಯುತ್ತೆ. ತೋಟದಲ್ಲಿ ನಾವು ಗೊಬ್ಬರ ತಯಾರಿ ಮಾಡಿದ್ರೆ 25,000 ಖಂಡಿತ. 1 ಎಕರೆ ಸಾಕಾಗುವಷ್ಟು ಗೊಬ್ಬರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಹೇಳಿ ಯಾವ ತರ ಅಂತ. ಒಂದು ಪ್ಲಾಸ್ಟಿಕ್ ಬೇಕು ಅದಕ್ಕೆ. ನಾನು ಇನ್ನೊಮ್ಮೆ ನಿಮ್ಮ ಹತ್ರ ಒಂದು ಸಮಯ ಇಟ್ಕೊಂಡು ಅದ್ ಮಾಡುವ ವಿಧಾನವನ್ನು ಕಲ್ಸ್ಕೊಡ್ತೇನೆ. ಈ ಒಂದೇ ಸಂದರ್ಶನದಲ್ಲಿ ಎಲ್ಲಾ ಹೇಳಿದಾಗ ಅರ್ಥ ಮಾಡ್ಕೊಳ್ಳ ನಾನು ಹೇಳ್ಬಹುದು. ಈಗ ಬಾಯಲ್ಲಿ ಏನ್ ಬೇಕು ಹೇಗ್ ಮಾಡ್ಬೋದು ಅಂತ ಹೇಳ್ಬೋದು, ಆದ್ರೆ ಅದನ್ನ ಮಾಡುವ ವಿಧಾನವನ್ನು ತೋರಿಸ್ತಾ ಜಾಗದಲ್ಲಿ ನಿತ್ತಿ ಹೇಳೋಣ. ಮಾಡುವ ವಿಧಾನವನ್ನೇ ತೋರಿಸ್ಬೇಕು, ಬರೀ ನೀ ಜಾಗದಲ್ಲಿ ನಿತ್ತಲ್ಲ. ಆ ಮಾಡುವ ವಿಧಾನವನ್ನು ತೋರಿಸ್ಬಿಟ್ಟಾಗ ರೈತರಿಗೆ ಹೆಲ್ಪ್ ಆಗುತ್ತೆ. ದೊಡ್ಡ ಮನಸ್ಸಿದ್ ನಿಮ್ದು. ಯಾಕಂತ ಹೇಳಿದ್ರೆ ಬಹಳ ರೈತರು ನಾವು ಈ ವಿಧಾನ ಹೇಳ್ತೀವಿ, ತೋರಿಸ್ಕೊಡಲ್ಲ ಅಂತಾರೆ. ಆದ್ರೆ ನೀವು ನಾವು ತೋರಿಸಿಕೊಡ್ತೀನಿ ಅಂತ ಹೇಳಿದಾಗ ಖಂಡಿತವಾಗಿ ನಿಮ್ಮ ಮಾಡುವ ವಿಧಾನ ನಮ್ಮ ವೀಕ್ಷಕರಿಗೆ ನಾವು ತೋರ್ಸಕ್ ಇಷ್ಟ. ಖಂಡಿತ ಸರ್. ಯಾಕೆಂದ್ರೆ ನೀವು ಯಾವುದೇ ವಿಷಯದಲ್ಲಿ ಹೋಗಿ, ಒಬ್ಬ ರೈತ ಬದುಕಬೇಕು ಅಂದ್ರೆ ಇನ್ನೊಬ್ಬ ರೈತನಿಂದ ಮಾತ್ರ ಅವನು ಬದುಕ್ತಾನೆ, ಬಿಟ್ರೆ ಬೇರೆ ಯಾವ ವ್ಯವಸ್ಥೆಯಲ್ಲಿ ಅವನು ಬದುಕುವ ಅವಕಾಶವೇ ಇಲ್ಲ. ರೈತರಿಗೆ ನಾವೇ ದಾರಿದೀಪವಾಗಿರ್ಬೇಕು. ಈಗ ಪ್ರತಿಯೊಬ್ರು ಪ್ರಯೋಗ ಮಾಡಕ್ಕಾಗಲ್ಲ. ಸ್ವಾರ್ಥ ಜೀವನದಲ್ಲಿ ಸ್ವಾರ್ಥ ಮನಸ್ಥಿತಿ ಇದ್ರೆ ಇದು ಸಾಧ್ಯ ಇಲ್ಲ. ನೀವು ನಿಸ್ವಾರ್ಥ ಜೀವನ ಇಲ್ಲಿವರೆಗೆ ನೀವು ಬೆಳೆದು ಬಂದ ರೀತಿಯಿಂದ ಹಿಡಿದು ನಿಮ್ದು ಆಚಾರ ವಿಚಾರ ಸಂಸ್ಕೃತಿ ಇವೆಲ್ಲ ನೀವು ಶಿಸ್ತಿಂದ ಕಲ್ತಿದ್ರಿಂದ ಉದಾರವಾದ ಮನಸ್ಸು ನಿಮ್ಮ ಹತ್ರ ಇದೆ ಸರ್. ನಾನು ಹೇಳೋದು, ನಾನು ಎಷ್ಟು ವರ್ಷ ಬದುಕ್ಲಿಕ್ಕೆ ಸಾಧ್ಯ? ಇದು ಯೋಚನೆ ಮಾಡೋರು ತುಂಬಾ ಕಮ್ಮಿ ಜನ. ಬರುವಾಗ ಏನ್ ತಂದಿದೀವ, ಹೋಗುವಾಗ ಏನ್ ತಗೊಂಡು ಹೋಗ್ತೀವ?
ಇದು ಕಣ್ಣು ಮುಚ್ಚಿ ಮಾಡೋದು, ಟಾರ್ಪಲ್ ಕಟ್ ಮಾಡೋದು, ಜನ ಬರ್ದಿದ್ದಂಗ್ ನೋಡ್ಕೊಳೋದು, ಅವರು ಕೃಷಿ ಭಾಗದಲ್ಲಿ ಯಾರಿಗೂ ಬರಕ್ ಅವಕಾಶ ಮಾಡದೇ ಇರೋಂಥದ್ದು, ಅದೊಂದು ನಾವು ಹಂತ ನೋಡಿದೀವಿ. ನಿಮ್ದು ಈ ತರ ಉದಾರ ಮನಸ್ಸು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಸರ್ ಇದ್ರಲ್ಲಿ ನೀವು ಈಗ ಹೇಳಿದಕ್ಕೆ ನನಗೆ ಒಂದು ಜ್ಞಾಪಕ ಬಂತು. ನನ್ನ ಫ್ರೆಂಡ್ ಒಬ್ರು ತೋಟ ಮಾಡ್ತಾ ಇದ್ರು, ಅವ್ರ ಪಕ್ಕದಲ್ಲಿ ಇನ್ನೊಂದು ತೋಟ. ಹೌದು. ಆ ವ್ಯಕ್ತಿ ಒಂದು ಗೊಬ್ಬರವನ್ನು ಬಳಸ್ತಿದ್ದ, ಔಷಧಿಯನ್ನು ಬಳಸ್ತಿದ್ದ. ಬರುವಾಗ ಬೇರೆ ಬಾಟ್ಲಿ ಹಾಕೊಂಡ್ ಬರ್ತಿದ್ದ ಅವನು, ಗೊತ್ತಾಗ್ಬಾರ್ದು ಯಾವ ಕಂಪನಿ ಅಂತ ಗೊತ್ತಾಗ್ಬಾರ್ದು ಅಂತ. ಅದ್ಭುತ ತೋಟ ಆಗಿತ್ತು, ಅದ್ಭುತ ಕೃಷಿ, ಅದ್ರಲ್ಲಿ ಇಷ್ಟು ಒಳ್ಳೆ ತೋಟ ನಮ್ದು ಬರ್ಲಿ ಅಂತ. ಆದ್ರೆ ಅವನು ಬರುವಾಗ ಬೇರೆ ಬಾಟ್ಲಿ ಔಷಧಿ ಹಾಕೊಂಡ್ ಬರ್ತಿದ್ದ. ಕೇಳಿದ್ರು ಹೇಳ್ತಿರ್ಲಿಲ್ಲ. ಇಲ್ಲ ಅಲ್ಲ, ಅದು ಗೊತ್ತಾಗ್ಬಾರ್ದು ಅಂತಾನೆ ಅವ್ನು ಬೇರೆ ಬಾಟ್ಲಿ ಹಾಕೊಂಡ್ ಬರೋದು. ಕೇಳಿ ಹೆಂಗೆ ಸಾಧ್ಯ ಇಲ್ಲ. ನಾನ್ ಹೇಳೋದು ಅದಲ್ಲ. ನಮ್ಮ ವಿದ್ಯೆ ನಮ್ಮ ಜೊತೆಗೆ ಅದು ಸಮಾಧಿ ಆಗಬಾರದು. ಹೌದು. ಉದಾಹರಣೆಗೆ ಈ ರಾಸಾಯನಿಕ ಗೊಬ್ಬರ ಯಾವಾಗ ಬಂದಿದೆ? ತೀರಾ ಇತ್ತೀಚಿನ ವರ್ಷದಲ್ಲಿ ಬಂದ ಒಂದು 75ನೇ ಇಸ್ವಿ ಈ ಕಡೆ. ಹೌದು. 70 ದಶಕದ ನಂತರ ಬಂದಿರೋದು. ಹೌದು. ಅಲ್ಲಿವರು ಕೃಷಿ ಹೇಗ್ ಮಾಡ್ತಿದ್ರು? ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಅವಾಗ ಬೆಳೆ ಬರ್ತಾ ಇರ್ಲಿಲ್ವಾ? ಬರ್ತಾ ಇತ್ತು. ಹಾಗಾದ್ರೆ ಈಗ ಯಾಕೆ ಬರೋಲ್ಲ? ಜನ ರಾಸಾಯನಿಕಗೆ ಒಗ್ಗೂಡ್ಕೊಂಡ್ಯಾರ. ಅವರಿಗೆ ಜನ ಅದು ಒಂದು ಮಾಫಿಯಾ ಸರ್. ರಾಸಾಯನಿಕ ಅನ್ನೋದು ಒಂದು ಮಾಫಿಯಾ. ಯಾವ ತರ? ಈಗ ರಾಸಾಯನಿಕವನ್ನು ಬಳಸದೆ ಹೋದ್ರೆ ಬೆಳೆಯೇ ಬರೋ ಅನ್ನೋ ಒಂದು ಭ್ರಮೆಯನ್ನ ಜನರಲ್ಲಿ ತುಂಬುತ್ತಾ ಹೋದ್ರು. ಇದು ಇಲ್ಲ ಅಂದ್ರೆ ಆಗದೇ ಇಲ್ಲ ಅನ್ನೋ ಒಂದು ಭ್ರಮ ನಿರಸ ಜೀವನದಲ್ಲಿ ಅವರಿಗೆ ಇಟ್ಟಿದ್ದಾರೆ. ಹೌದು. ಅವಾಗ ಅವ್ರಿಗೆ ಅನಿವಾರ್ಯ ಆಗ್ತಾ ಇದೆ. ಅಲ್ಲ, ಅನಿವಾರ್ಯ ಅಂತಲ್ಲ. ಈಗ ರಾಸಾಯನಿಕವನ್ನು ಹಾಕಿದ ತಕ್ಷಣ ಒಂದ್ಸರಿ ಬೆಳೆ ಬರುತ್ತೆ. ಈಗ ನೋಡಿ, ನೀವು ರಾಸಾಯನಿಕ ತೋಟಗಳಲ್ಲಿ ರಾಸಾಯನಿಕ ಬಳಸೋರ ಹತ್ರ ಯಾರ ಹತ್ರ ಕೇಳಿ, ಒಂದು 2 ವರ್ಷ ಒಂದ್ ಅಡಿಕೆ ಗಿಡಕ್ಕೆ 100 ಗ್ರಾಂ ಗೊಬ್ಬರ ಹಾಕಿ ಅಂತ ಹೇಳ್ತಾರೆ. ನೀವು 3ನೇ ವರ್ಷ ಕೇಳಿ 125 ಅಂದ್ರು, 4ನೇ ವರ್ಷ 150 ಅಂದ್ರು. ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಅದೇ ಮಿತಿಯಲ್ಲಿ ಇಡೋದಿಲ್ಲ, 100 ಗ್ರಾಂ ಅಂತ ಇಡೋದಿಲ್ಲ. ಒಂದು ಇನ್ನೊಂದು 2 ವರ್ಷ ಕಂಟಿನ್ಯೂ ರಾಸಾಯನಿಕವನ್ನು ಒಟ್ಟ 1 ಗ್ರಾಮ್ ಅನ್ನು ಹಾಕಬೇಡಿ ಆ ಜಾಗಕ್ಕೆ. ಬೆಳೆ ಬರೋ ಸಾಧ್ಯತೆ ಇದೆ ನೋಡಿ. ಅದೊಂದು ಪ್ರಯೋಗ ಮಾಡಿ ನೋಡ್ಬೇಕು. ಖಂಡಿತ ಸಾಧ್ಯನೇ ಇಲ್ಲ, ಅವಕಾಶವೇ ಇಲ್ಲ. ಅದ್ ಬಿಟ್ರೆ ಮತ್ತೆ ಬರೋದೇ. 2 ವರ್ಷ ಅಲ್ಲಿ ರಾಸಾಯನಿಕ ಹಾಕಿಲ್ಲ ಅಂದ್ರೆ ಒಟ್ಟ ಅಲ್ಲಿ ಬೆಳೆ ಬರೋಲ್ಲ. ಅದೇ ನಿಮ್ಮ ಈ ಸಾವಯವ ತೋಟದಲ್ಲಿ 2 ವರ್ಷ ಏನೂ ಹಾಕಬೇಡಿ, ಬೆಳೆ ಬರುವ ಪ್ರಮಾಣ ಒಂದು 10% 15% ಕಡಿಮೆ ಆಗ್ಬಹುದು. ಆದ್ರೆ ನಿರ್ನಾಮ ಅಂತೂ ಆಗಲ್ಲ, ಅವಕಾಶವೇ ಇಲ್ಲ. ತುಂಬಾ ಅನುಭವ ಇದೆ ನಿಮಗೆ ಕೃಷಿಯಲ್ಲಿ. ಸರಿ, ಏನೋ ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾತಾಡ್ತಾನ ಅಂತ ಹೇಳಿದ್ರೆ ಅನುಭವದ ಆಧಾರಿತದಲ್ಲೇ ಮಾತಾಡಕ್ ಸಾಧ್ಯ ಆಗೋದು. ಖಂಡಿತ. ನಾನು ಹೇಳೋದು ಅದೇ, ನಮಗೆ ಸ್ವತಃ ಅದರ ಅನುಭವ ಇಲ್ಲ ಅಂದ್ರೆ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬಾರ್ದು.